ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಇವತ್ತು ಬೆಂಗಳೂರನ್ನು ನಾವು ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ. ಬೇರೆ ಬೇರೆ ವಿಭಾಗಗಳಲ್ಲಿ ಬೆಂಗಳೂರು ತನ್ನದೇ ಆದಂತಹ ಸ್ಥಾನವನ್ನು ಪಡೆದುಕೊಂಡಿದೆ. ಬಟ್ ಬೆಂಗಳೂರಿನ ಟೆಂಪಲ್ ಸಿಟಿ ಅಂತ ಕರೆದರೆ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಬೆಂಗಳೂರಿನಲ್ಲಿ ಅನೇಕ ಪೌರಾಣಿಕ ಐತಿಹಾಸಿಕ ದೇವಸ್ಥಾನಗಳು ಕೂಡ ನೆಲೆ ಮಾಡಿದೆ. ಇವತ್ತು ಅಂತಹದ್ದೇ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ದೇವಸ್ಥಾನವನ್ನು ನಿಮಗೆ ತೋರಿಸೋದಕ್ಕಂತ ಇವತ್ತು ನಾನು ಬಂದಿದ್ದೀನಿ. ಅಬ್ಸಲ್ಯೂಟ್ಲಿ ನಾನು ಎಲ್ಲಿ ಬಂದಿದ್ದೀನಿ ಅಂತಂದರೆ ಇವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿ ಲೊಕೇಟ್ ಆಗಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನ ಬಿಗ್ ಬುಲ್ ಟೆಂಪಲ್ಗೆ ನಾನು ಬಂದಿದ್ದೀನಿ. ಸಾಮಾನ್ಯವಾಗಿ ಬಿಗ್ ಬುಲ್ ಟೆಂಪಲ್ಗೆ ನೀವು ವಿಸಿಟ್ ಕೊಟ್ಟಿರ್ತೀರಿ, ಬಿಗ್ ಬುಲ್ ಟೆಂಪಲ್ಗೆ ಬಂದಿರ್ತೀರಿ. ಬಟ್ ಈ ಒಂದು ದೇವಸ್ಥಾನದಲ್ಲಿ ಒಂದು ಅದ್ಭುತವಾದಂತಹ ಶಾಸನ ಇದೆ, ಇತಿಹಾಸ ಇದೆ. ಅದೆಲ್ಲದರ ಬಗ್ಗೆ ತಿಳಿತಾ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ಈಗ ನಾವು ಬಸವನಗುಡಿಯ ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನ ಅನೇಕ ವಿಶೇಷತೆಗಳಿಂದ ಮತ್ತು ಅನೇಕ ಇತಿಹಾಸದಿಂದ ಕೂಡಿರುವಂತಹ ದೇವಸ್ಥಾನ. ಬೆಂಗಳೂರಿನಲ್ಲಿ ಒಂದು ನದಿ ಇತ್ತು, ಆ ನದಿಯ ಉಗಮ ಸ್ಥಾನ ಇದೇ ದೇವಸ್ಥಾನ ಅಂತ ಇವತ್ತು ಎಷ್ಟು ಜನರಿಗೆ ಗೊತ್ತು? ಬನ್ನಿ, ಆ ಎಲ್ಲ ವಿಚಾರಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಸುದೀರ್ಘವಾಗಿ ತಿಳಿಸ್ಕೊಡ್ಬೇಕಂತ ಅಂತ ಹೇಳಿ ನಮ್ಮ ಜೊತೆ ದೇವಸ್ಥಾನದ ಅರ್ಚಕರಾದಂತಹ ಮಂಜುನಾಥ್ ಶರ್ಮಾ ಅವರಿದ್ದಾರೆ. ನಮಸ್ಕಾರ ಶರ್ಮಾಜಿ. ಚೆನ್ನಾಗಿದೆ. ಏನು ಹೇಳ್ತೀರಿ ದೇವಸ್ಥಾನದ ಬಗ್ಗೆ? ಅಂದ್ರೆ ಬೆಂಗಳೂರಿನಲ್ಲಿ ಈ ತರದ ಒಂದು ಪ್ರಾಚೀನ ಐತಿಹಾಸಿಕ ದೇವಸ್ಥಾನ, ಇತಿಹಾಸ ಇರುವಂತಹ ದೇವಸ್ಥಾನ. ಅದರಲ್ಲೂ ಬೆಂಗಳೂರಲ್ಲಿ ಒಂದು ನದಿ ಹರಿತಾ ಇತ್ತು, ಆ ನದಿ ವೃಷಭಾವತಿ ಅಂತ. ಅನೇಕ ಜನರಿಗೆ ಆ ಕಲ್ಪನೆನೇ ಇರೋದಿಲ್ಲ, ಪರಿಕಲ್ಪನೆ ಬೆಂಗಳೂರಿನಲ್ಲಿ ಒಂದು ನದಿ ಇತ್ತ ಅಂತ. ಯಾಕಂದ್ರೆ ಇವತ್ತೆಲ್ಲ ಬರೀ ಟ್ರಾಫಿಕ್, ಸಿಲಿಕಾನ್ ಸಿಟಿ ಅಂತ ಕರೀತಾರೆ, ಗಾರ್ಡನ್ ಸಿಟಿ ಅಂತ ಕರೀತಾರೆ. ಇಂತಹ ಪ್ರಾಚೀನ ದೇವಸ್ಥಾನ, ಒಂದು ನದಿ ಇತ್ತು ಅನ್ನೋದೇ ಕಷ್ಟ ಜನರಿಗೆ ನಂಬಕ್ಕೆ. ಸೊ ಆ ನದಿ ಉಗಮ ಸ್ಥಾನ ಈ ದೇವಸ್ಥಾನ. ಏನ್ ಹೇಳ್ತೀವಿ? ಬಸವಣ್ಣನ ಬಲಗಡೆ ಪಾದದ ಕೆಳಗಡೆ ಒಂದು ವೀಣೆ ಇದೆ, ವೀಣೆ ನುಡಿಸ್ತಾ ಇದೆ. ಅದ್ರ ಕೆಳಗಡೆ ಒಂದು ಕಮಲದ ಹೂವು ಇದೆ. ಆ ಕಮಲದ ಹೂವು ಕೆಳಗಡೆ ವೃಷಭಾವಧಿ ಉಗಮ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ಅದಕ್ಕೆ ಸಾಕ್ಷಿಯಾಗಿ ಬಸವಣ್ಣನ ಕೆಳಗಡೆ ಒಂದು ಕಟ್ಟೆ ಕೆಳಗಡೆ ಹಾಕಿದ್ದಾರೆ. ಈ ಬಸವೇಶ್ವರನ ಪಾದದಡಿಯಲ್ಲಿ ವೃಷಭಾವಧಿ ಎನಿಸಿಕೊಂಬ ನದಿಯು ಹುಟ್ಟಿ ಪಶ್ಚಿಮ ವಾಹಿನಿಯಾಗಿ ನಡೆಯುತ್ತದೆ ಅಂತ ಒಂದು ಉಲ್ಲೇಖ ಇದೆ, ಶಾಸನ ಇದೆ. ಈಗ ಒಂದು 60-70 ವರ್ಷ ಹಿಂದೆ ಇದ್ದವರು, ನಮ್ಮ ಇವರು ಅರ್ಚಕರು, ಅವರ ತಾತ ಅವರೆಲ್ಲ ಪಾದದ ಕೆಳಗಡೆ ನೀರು ತೆಗೆದು ಪ್ರೋಕ್ಷಣೆ ಎಲ್ಲ ಮಾಡ್ತಿದ್ದಂತೆ. ಹೌದೌದು, ಪ್ರೋಕ್ಷಣೆ ಮಾಡ್ತಾ ಇದ್ದಂತೆ. ಯಾರು ಮಕ್ಕಳಿಗೆ ಜ್ವರ ಬರೋದು ಅಥವಾ ಯಾರು ಭಯ ಬಂದ್ರೆ ಪ್ರೋಕ್ಷಣೆ ಮಾಡ್ತಾ ಇದ್ದಂತ ನೀರು. ಈಗಲೂ ಮಳೆಗಾಲ ಜನಗೋದವೆಲ್ಲ ಕಾಣ್ತೆ, ಬಟ್ ಆ ಒಂದು ಮಟ್ಟಿಗೆ ಇಲ್ಲ. ಬಟ್ ಜೀವನದಿ ಯಾವುದು ಆಗಲ್ಲ, ಬತ್ತೋಗೋದು ಅವೆಲ್ಲ ಇರಲ್ಲ. ನದಿ ಯಾವುದೋ ಒಂದು ಮೂಲದಲ್ಲಿ ಹರಿತಾ ಇರುತ್ತೆ. ಇನ್ನೂ ಹರಿತಿದೆ ಅನ್ನೋಕೆ ಸಾಕ್ಷಿ ಬೇಕಂದ್ರೆ ನೀವು ಗವಿಗಂಗಾಧರ ದೇವಸ್ಥಾನ ಹೋಗಿ ಮುಂದೆ ಹೋದ್ರೆ ಅದಮ್ಯ ಚೇತನ ಅಂತಿದೆಯಲ್ಲ, ಅದು ಅಡುಗೆ ಮನೆ ಒಳಗಡೆ ಹೋದ್ರೆ ಹೌದೌದು, ಅಲ್ಲಿ ಅವ್ರು ಹಾಕಿದಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ. ರಕ್ಷಣೆ ಮಾಡ್ಕೊಂಡು ದಕ್ಷಿಣ ಗಂಗೆ ಅಂತ ಹಾಕಿದಾರೆ. ಅಲ್ಲಿ ನೋಡೋದು ವೃಷಭಾವಧಿ ಒಂದು ಸೆಲೆ ಹೋಗ್ತಾ ಇರುತ್ತೆ. ಒಂದಲ್ಲಿ ಇನ್ನೊಂದು ಕಾಳೇಂಜನಕ್ಕೆ ಇದಕ್ಕೆ ಸೇರುತ್ತೆ ಅಂತ ಹೇಳ್ತಾರೆ. ಅದು ತುಂಬಾ ಪ್ಯೂರ್ ಆಗಿದೆ. ಅದ ಮೊನ್ನೆ ಇವರು ಬಂದಿದ್ರು, ಅವ್ರ ಹೆಸರು ಧರ್ಮೇಂದ್ರ ಕುಮಾರ್ ಅಂತ. ಧರ್ಮೇಂದ್ರ ಪ್ರಧಾನ್ ಅವರು ಒಂದೇ ಎಲ್ಲ ಮಾಡಿದ್ಮೇಲೆ ಸುಮಾರು ಜನ ಅಲ್ಲಿಂದ ತೀರ್ಥ ತಗೊಂಡೆ ಬಂದು ಇಲ್ಲಿಗೆ ಅಭಿಷೇಕ ಎಲ್ಲ ಮಾಡಿಸ್ಬಿಟ್ಟು ಹೋಗಿದ್ದಾರೆ. ಅದೇ ಇಲ್ಲೇ ಹುಟ್ಟಿರೋ ನದಿ ಇಲ್ಲೋ, ಅಲ್ಲೇ ಅಭಿಷೇಕ ಆಗ್ಲಿ ಅಂದ್ಬಿಟ್ಟು ಅಭಿಷೇಕ ಎಲ್ಲ ಮಾಡಿಸ್ಬಿಟ್ಟು ಹೋಗಿದ್ದಾರೆ. ಸುಮಾರು ಜನ ಅಲ್ಲಿ ಹೋಗಿದ್ದಾರೆ. ಹಾಗಾಗಿ ನದಿ ಇನ್ನೂ ಜೀವಂತವಾಗಿದೆ. ನಾ ಯಾವ್ದೋ ಒಂದು ಅಚಾತುರ್ಯದಿಂದ ಸರಿ ಕಾಪಾಡದೆ ನದಿ ಇದ್ರ ಆಗಿದೆ ಅಷ್ಟೇ. ಅಂದ್ರೆ ಎಷ್ಟು ವರ್ಷಗಳ ಹಿಂದಿನ ತನಕನೂ ನಾವು ಆ ನದಿಯನ್ನ ನೋಡಬಹುದಾಗಿತ್ತು ಅಂತ. ಅದೇ ಈಗ ಒಂದು 60-70 ವರ್ಷದಿಂದ ಅವ್ರ ತಾತ, ನಮ್ಮ ಪ್ರಧಾನಚಕರು ಏನಿದಾರಲ್ಲ, ಅವ್ರ ತಾತ ಅವರು ಇದ್ದಾಗ ನೀರೆಲ್ಲ ತೆಗೆದು ಪ್ರೋಕ್ಷಣೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಸೊ ಅದ್ರ ಒಂದು ಪ್ರಕಾರ 40-50-60 ವರ್ಷದಿಂದ ಇತ್ತು. ಅದು ಆಚೆನೆ ಕಾಣುತ್ತಿತ್ತು ಅಂತ ಒಂದು ಹೇಳ್ತಾರೆ. ಅದು ಇನ್ನೊಂದು ಏನಂದ್ರೆ, ಈ ದೇವಸ್ಥಾನ ಹಿಂಭಾಗದಲ್ಲಿ ಫೇಮಸ್ ಹಾಸ್ಪಿಟಲ್ ಏನಿದೆಯೋ ಅದ್ರ ಕೆರೆ ಇತ್ತು, ಬಸವಣ್ಣನ ಕೆರೆ ಇತ್ತು. ಅದು ಮುಚ್ಚಿದ ಮೇಲೆ ಇದು ಸ್ವಲ್ಪ ನೀರು ಕಡಿಮೆ ಆಯ್ತು ಅಂತ. ಹಾಗೆ ಈ ನೀರು ಅಲ್ಲಿ ಹೋಗ್ತಿತ್ತು, ಅಲ್ಲಿ ಕನೆಕ್ಷನ್ ಇತ್ತು ಅಂತ ಬಹುಶಃ ಕನೆಕ್ಷನ್ ಇರಬಹುದು. ಈ ದೊಡ್ಡ ಬಸವಣ್ಣ ದೇವಸ್ಥಾನ ಇದ್ರ ಹಿಂಭಾಗ ಇರುವಂತಹ ಬಸವಣ್ಣನ ನದಿ, ಬಸವಣ್ಣನ ಕಲ್ಯಾಣಿ. ಹೌದು, ಬಸವಣ್ಣನ ಕಲ್ಯಾಣಿ ಪೂರ್ತಿ ದೊಡ್ಡ ಬಸವಣ್ಣನ ಕಲ್ಯಾಣಿ. ಅದು ಫೋಟೋ ಕೂಡ ಸಿಗುತ್ತದೆ ಬೇಕಾದಷ್ಟು. ಸರಿ ಸರಿ. ಹಾಗಾದ್ರೆ ಇಲ್ಲಿ ಈ ಒಂದು ಪರಿಸ್ಥಿತಿ ಬರಕ್ಕೆ ಏನು ಕಾರಣ ಅಂತ ಅಂದ್ರೆ, ಇಲ್ಲಿ ಅದ್ರ ಸುಳಿವೇ ಇಲ್ಲ, ಕುರುವೆ ಇಲ್ಲ, ಅರ್ಧಕ್ಕೆ ಹೆಂಗಾಯ್ತು? ಅದ ಜನಗಳ ನಮ್ಮ ನಿರ್ಲಕ್ಷ್ಯನೇ ಕಾರಣ ಅಂತ ಹೇಳ್ಬೋದು ಅಷ್ಟೇ. ಬೆಟ್ರೆ ಯಾಕೆಂದ್ರೆ ನದಿ ಇದು ಲಕ್ಷ್ಯ ಇರಬೇಕಾಗಿತ್ತು. ಆದ್ರೆ ನಿರ್ಲಕ್ಷ್ಯದಿಂದ ದೊಡ್ಡ ದೊಡ್ಡ ಬಿಲ್ಡಿಂಗು, ಅದು ಇದು ಈ ವ್ಯಾಪಾರದ ದೃಷ್ಟಿಯಿಂದ ಎಲ್ಲ ಸೇರಿ ಅದು ಇವತ್ತು ಬಹುಶಃ ನಮ್ಮ ಕಣ್ಣಿಗೆ ಕಾಣದೇ ಇರೋ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಹರಿತಿದೆ ಅಷ್ಟೇ. ಆ ತರ ಆಗೋಗಿದೆ. ನಿಜವಾಗ್ಲೂ ಒಂದು ದುರ್ದೈವ ಅಂತಾನೆ ಹೇಳ್ಬಹುದು. ಇದು ಬಹಳ ಅತ್ಯಂತ ಪುರಾತನ ಮತ್ತು ಪ್ರಾಚೀನ ದೇವಸ್ಥಾನ ಆಗಿರೋದ್ರಿಂದ ಇದ್ರ ಜೀರ್ಣೋದ್ಧಾರದ ಬಗ್ಗೆ ಹೇಳ್ತೀರಾ? ಅಂದ್ರೆ ಇದು ಯಾವ ಕಾಲದಲ್ಲಿ ಜೀರ್ಣೋದ್ಧಾರ ಆಯ್ತು, ಏನು ಅಂತ?
ಹಾಗೆ ಕೆಂಪೇಗೌಡರ ಕಾಲದಲ್ಲಿ 1537ನೇ ಇಸ್ವಿಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರೋದು ಅಂತ. ಅದಕ್ಕೆ ಮುಂಚೆಯಿಂದನೂ ನಂದಿ ವಿಗ್ರಹ ಇತ್ತು, ಅದಕ್ಕೇನೋ ದಾಖಲೆ ಇಲ್ಲ ಎಷ್ಟು ವರ್ಷದವರು ಅಂತ. ಸುಮಾರು ವರ್ಷ ದೇವಸ್ಥಾನ ಕಂಡು 1537ನೇ ಇಸ್ವಿ ಮಾಗಡಿ ಕೆಂಪೇಗೌಡರು ಕಟ್ಟಿರೋ ದೇವಸ್ಥಾನ ಅಂತ. ಅವತ್ತು ಏನ್ ಕಟ್ಟಿದ್ರೆ ಇವತ್ತಿಗೂ ಅದೇ ತರ ಇದೆ, ಯಾವ ಹೊಸದು ಅಂತ ಏನಿಲ್ಲ. ರಾಜಗೋಪುರ ಒಂದೇ ಸರ್ಕಾರದ ವತಿಯಿಂದ ಹೊಸದಾಗಿ ಮಾಡಿಸಿರೋದು. ಅದು ಬಿಟ್ಟು ಇದೆಲ್ಲ ಆ ಕಾಲದ ಆವಾಗ ಇದು ಪ್ರಾಚ್ಯ ಇಲಾಖೆಗೆ ಸೇರಿದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅವಾಗ ಬಂದು ಇಲ್ಲಿ ಏನಾರು ನೀರು ಏನಾರು ಸೋರ್ತಾರೆ, ಚುರುಕಿ ಹಾಕುವಂಥದ್ದು. ಈ ಕೆಳಗಡೆ ಎಲ್ಲ ಪೂರ್ತಿ ಮಣ್ಣಿತ್ತು, ಸಿಮೆಂಟ್ ತರ ಇತ್ತು, ಇವೆಲ್ಲ ಅವರೇ ಹಾಕೊಟ್ಟಿರೋದು. ಅವಾಗ ಮೊನ್ನೆ ಕೊಡೋ ಒಂದು ರಾಜಗೋಪುರಕ್ಕೆ ಅವರೇ ಬಣ್ಣ ಬಳಸಿ ಎಲ್ಲ ಮಾಡೋದು. ಅವಾಗ ಬಂದು ಸ್ವಲ್ಪ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಜನಕ್ಕೆ ದೊಡ್ಡ ಬಸವನ ದೇವಸ್ಥಾನ ಅಂತಂದ್ರೆ ಮೊದಲು ನೆನಪಾಗೋದೇ ಕಡ್ಲೆಕಾಯಿ ಪರಿಷೆ. ಈ ಪರಿಷೆ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಪರಿಷೆಯ ವಿಶೇಷತೆ ಏನು ಅಂತ? ವರ್ಷ ಅಂದ್ರೆ ಆ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿ ಮುಂಚೆನೋ ಈ ಸುಂಕೇನಹಳ್ಳಿ ಅನ್ನೋ ಗ್ರಾಮ ಪೂರ್ತಿ ಅಲ್ಲೆಲ್ಲ ಕಡ್ಲೆಕಾಯಿ ರೈತರುಗಳು ಅಂದ್ರೆ ಎಲ್ಲ ರೈತರಲ್ಲ, ಅವೆಲ್ಲ ಕಡ್ಲೆಕಾಯಿ ಬೆಳೆಗಳು ಬರೀತಿತ್ತಲ್ಲ, ಯಥೇಚ್ಛವಾಗಿ ಆ ಬೆಳೆ ಬೆಳೀತಿತ್ತಂತೆ. ಆಗ ಒಂದು ಬಸವಣ್ಣ ಬಂದ ಅದನ್ನೆಲ್ಲ ತಿಂದಿ ಹೋಗ್ತಾ ಇದ್ದ ಅನ್ನೋದೊಂದು ನಂಬಿಕೆ ಪ್ರತೀತಿ. ಹಾಗಾಗಿ ರೈತರಿಗೆ ಬಸವಣ್ಣನೇ ಆರಾಧ್ಯ ದೇವ. ಹಾಗೆಲ್ಲರೂ ಪ್ರಾರ್ಥನೆ ಮಾಡೋರಂತೆ, ನಿನಗೊಂದು ಗುಡಿ ಕಟ್ಟಿ ನಿತ್ಯ ಪೂಜೆ ಮಾಡ್ತೀವಿ, ನಮ್ಗೇನು ಮೊದಲನೇ ಫಸಲು ಬರುತ್ತೋ ಅದು ನಿನ್ಗೆ ಅರ್ಪಣೆ ಮಾಡ್ತೀವಿ, ಆಮೇಲೆ ನಾವು ವ್ಯಾಪಾರಗಳನ್ನ ಮಾಡ್ಕೊಳ್ತೀವಿ. ಈ ತರ ನಾಶ ಮಾಡಬಂಡಾಗ ಪ್ರಾರ್ಥನೆ ಮಾಡ್ಕೊಂಡಾಗ ಆ ರೀತಿ ಎಲ್ಲ ನಾಶ ಮಾಡೋದೆಲ್ಲ ತಪ್ಪೋಯ್ತಂತೆ. ಆವಾಗ ಅವತ್ತಿನ ದಿವಸ ಯಾರೋ ಪಟ್ಟೆಲ್ಲ ದೊಡ್ಡವ್ರು ಯಾರಿದ್ರು ಅವ್ರ ಒಂದು ಬಸವಣ್ಣನ ವಿಗ್ರಹ ಭವ್ಯದ ಮಾಡಿ ನಿತ್ಯ ಪೂಜೆ ಮಾಡಕ್ಕೆ ಅಣಿ ಮಾಡ್ಕೊಟ್ರಂತೆ. ಅವತ್ತಿಂದ ಮೊದಲನೇ ಫಸಲು ಏನಿದೆ ಅದನ್ನೆಲ್ಲ ತಗೊಂಬಂದು ಅದು ಭಗವಂತನಿಗೆ ಸಮರ್ಪಣೆ ಮಾಡಿ ಹೀಗೆ ಮಾಡ್ತಾ ಇರಂತೆ. ಕ್ರಮೇಣ ದೇವಸ್ಥಾನ ಕಟ್ಟಿದ್ಮೇಲೆ ಆ ಏನು ಅರಕೆ ಇಟ್ಟಿರೋ ಅದೇ ಕಡ್ಲೆಕಾಯಿ ಪರಿಷೆ ರೀತಿ ಒಂದು ಜಾತ್ರೆಯಾಗಿ ಮಾರ್ಪಾಟಾಗಿ ಇವತ್ತಿನ ದೊಡ್ಡ ವಿಜೃಂಭಣೆ ಲಕ್ಷಾಂತರ ಜನ ಬಂದು ಯಾಕಂತಂದ್ರೆ ಬಹಳ ವಿಶೇಷತೆ. ಯಾಕಂತಂದ್ರೆ ದೇವತಾ ಪ್ರತಿಮೆಗಳಿಗೆ ನಾವು ಪಂಚಾಮೃತಗಳಿಂದ ಅಭಿಷೇಕ ಮಾಡೋದು ನೋಡ್ತೀವಿ, ಹಾಲಿನಿಂದ, ತುಪ್ಪದಿಂದ, ಬೆಣ್ಣೆ, ಇಲ್ಲಿ ಕಡ್ಲೆಕಾಯಲ್ಲಿ ಅಭಿಷೇಕ ಇಲ್ಲಿ ಕಡ್ಲೆಕಾಯಿಯಿಂದ ಅಭಿಷೇಕ ಮಾಡೋದು ಬಸವಣ್ಣ ಬಹಳ ವಿಶೇಷ. ಅದು ಯಾವ ಪರ್ವ ಕಾಲದಲ್ಲಿ ಬರುತ್ತೆ? ಕಡ್ಲೆಕಾಯಿ ಕಾರ್ತಿಕ್ ಮಾಸ ಕಡೆ ಸೋಮವಾರ ಮಂಗಳವಾರ ಕಡ್ಲೆಕಾಯಿ ವರ್ಷ ಪೂಜೆ ಕಡ್ಲೆಕಾಯಿ ಇದು ಕಾರ್ತಿಕ್ ಕಡೆ ಸೋಮವಾರನೇ. ಅವತ್ತಿನ ದಿವಸ ಬೆಳಗ್ಗೆ ಮೊದಲು ಕಡ್ಲೆಕಾಯಲ್ಲೇ ಅಭಿಷೇಕ ಆಗುತ್ತೆ, ಆಮೇಲೆ ಪಂಚಾಮೃತ, ಮಂಗಳದ್ರವ್ಯ ಎಲ್ಲ ಶುದ್ರಾಭಿಷೇಕ ಎಲ್ಲ ಅಭಿಷೇಕಗಳಾಗುತ್ತೆ. ದಿನನಿತ್ಯ ದೈನಂದಿನ ಕಾರ್ಯಕ್ರಮಗಳು ಅಂತ ಏನಿರುತ್ತೆ ದೊಡ್ಡ ಬಸವಣ್ಣ ದೇವಸ್ಥಾನದಲ್ಲಿ? ಅದೇ ನಿತ್ಯ ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನ ತೆಗೆಯುತ್ತೆ. ಪ್ರಾತಃ ಸೂಕ್ತದಿಂದ ಏನ್ ಸುಪ್ರಭಾತ ಅಂತ ಅದನ್ನ ನಾವು ಮೈವೇದದಲ್ಲಿ ಪ್ರಾತಃ ಸೂಕ್ತ ಅಂತ ಹೇಳ್ತೀವಿ. ಹೇಳಿ ದೇವ್ರಿಗೆ ಆರತಿ ಏನಾಗುತ್ತೆ. ಅದಾದ್ಮೇಲೆ ಪ್ರತಿ ಸೋಮವಾರ, ಗುರುವಾರ, ಶನಿವಾರ ಅಭಿಷೇಕ ಇರುತ್ತೆ. ಪ್ರದೋಷ ಕಾಲದಲ್ಲಿ ತುಂಬಾ ವಿಶೇಷ ನಂದಿಗೆ. ಹಾಗೆ ಸಾಯಂಕಾಲ 4:15 6 ಗಂಟೆ ಪ್ರದೋಷ ಕಾಲ. ಆ ಕಾಲದಲ್ಲಿ ದೇವ್ರಿಗೆ ಎಲ್ಲಾ ತರದಲ್ಲೂ ಅಭಿಷೇಕ ನಡೆಯುತ್ತೆ. ನಿನ್ನೆ ಆಯ್ತು, ಎಲ್ಲಾ ತರ ಅಭಿಷೇಕಗಳು ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ಮಧ್ಯಾಹ್ನಕ್ಕೆ ಪೂಜೆ. ಸಂಜೆ 8 ಗಂಟೆಗೆ ಮಹಾರತಿ ತ್ರಿಕಾಲ ಪೂಜೆ ನಡೆಯುತ್ತೆ. ಅಂದ್ರೆ ಈ ವೃಷಭಾವತಿಯ ಮತ್ತೊಂದು ಸೆಳೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅದೇ ಗವಿಗಂಗಾಧರೇಶ್ವರ ಅದಮ್ಮೆಚ್ಚನ ಎಲ್ಲ ಒಂದೇ ಲೈನ್, ಅದು ಅದೇ ಸೆಳೆ, ಅದೇ ಒಂದೇ ಹೀಗಿರೋದ್ರಿಂದ ಇದು ಹಾಗೆ ಹೋಗುತ್ತೆ, ಎಲ್ಲ ಒಂದೇ ಅದೇನು. ಆಮೇಲೆ ಸುಮಾರು ಜನ ಹೇಳ್ತಾ ಇದ್ರು ಈ ಕೆಲವು ದೇವಸ್ಥಾನಗಳು ಬೆಳಗ್ಗೆ ಆಕ್ಟಿವ್ ಆಗಿರುತ್ತೆ, ಅಂದ್ರೆ ಬೆಳಗ್ಗೆ ಓಪನ್ ಆಗಿರುತ್ತೆ, ಮಧ್ಯಾಹ್ನಕ್ಕೆ ಕ್ಲೋಸ್ ಆಗಿರುತ್ತೆ, ವಿಶ್ರಾಂತಿಯ ಸಮಯ, ಅದಾದ್ಮೇಲೆ ಮತ್ತೆ ಸಾಯಂಕಾಲ ತೆರೆದುಕೊಳ್ಳುತ್ತೆ ಅಂತ. ಆದ್ರೆ ಈ ದೇವಸ್ಥಾನ ನಿರಂತರವಾಗಿ ನಮ್ದು ಬೆಂಗಳೂರಲ್ಲಿ ಪ್ರಮುಖವಾದ ಪ್ರವಾಸಿ ಸ್ಥಳ ಇದು. ದೇವಸ್ಥಾನಗಳೇ ಪ್ರವಾಸಿ ಸ್ಥಳ ಇದೆ ಮೈನ್ ಇರೋದು. ಆಮೇಲೆ ಇಸ್ಕಾನ್ ಅವೆಲ್ಲ ಇದೆ, ಬಟ್ ಏನೋ ಇದು ಪ್ರಾಚೀನ ಕಾಲದ ದೇವಸ್ಥಾನ, ಪ್ರವಾಸಿ ಸ್ಥಳ. ಆ ಕಾಲದೆಲ್ಲ ಹಾಗಾಗಿ ಪಾಪ ಎಲ್ಲಿಂದನೋ ಬರ್ತಾರೆ, 1,000 ಕಿಲೋಮೀಟರ್ ಬರ್ತಾರೆ, ಫಾರಿನಿಂದ ಬರ್ತಾರೆ, ಬರ್ತಾರೆ. ಬಂದ್ ಅಷ್ಟು ದೂರಿಂದ ಬಂದು ಏನೋ ನೋಡದೆ ದರ್ಶನ ಮಾಡಕ್ ಆಗದೆ ಇದ್ರೆ ಅವ್ರಿಗೊಂದು, ನಾವೇ ಎಲ್ಲಾರ ಕಡೆ ಬೇರೆ ಕಡೆ ಹೋದಾಗ ದೂರದಿಂದ ಹೋಗಿ ದೇವಸ್ಥಾನ ತೆಗ್ಲಿ ಅಂದ್ರೆ ನಮ್ಗೆ ಮನಸ್ಸಿಗೆ ಆಸೆ ಆಗುತ್ತಲ್ಲ. ಹಾಗಾಗಿ ತೆಗೆದಿದ್ರೆ ದೇವಸ್ಥಾನಕ್ಕೂ ಎರಡೂ ಇದೆ, 2 ದೃಶ್ಯ ಇದೆ. ದೇವಸ್ಥಾನಕ್ಕೂ ಒಂದು ಆದಾಯ ಆಗುತ್ತೆ, ಅವ್ರಿಗೂ ಬಂದವ್ರಿಗೂ ಒಂದು ದರ್ಶನ ಆಗುತ್ತೆ. ಈ ರೀತಿ ಅದರಿಂದ ಬೆಳಗ್ಗೆ 7 ರಾತ್ರಿ 8 ಪೂರ್ತಿ ತೆಗೆದಿರ್ತದೆ ದೇವಸ್ಥಾನ, ವರ್ಷ ಪೂರ್ತಿ ತೆಗೆದ. ಈ ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು ಇದೇ ಕೆರೆ ಬಾಗಿಲು ಅಂತ. ಅಂದ್ರೆ ಈ ದೇವಸ್ಥಾನದ ಬಸವಣ್ಣನ ಬೆನ್ಭಾಗದಲ್ಲಿ ಇರುವಂತಹ ಕೆರೆ ಬಾಗಿಲು. ಅಂದ್ರೆ ದೇವಸ್ಥಾನದ ಅರ್ಚಕರು ಪೂಜಾ ಕೈಂಕರ್ಯಗಳಿಗೆ ಕೆರೆ ಅಂದ್ರೆ ಈ ಪುಷ್ಕರಣಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಬಂದು ಗಣಪತಿ ಎಲ್ಲ ಬಿಡ್ತಿದ್ರು ಅಂತ ಹೇಳ್ತಾರೆ. ತುಂಬಾ ಜನ ಬಿಡ್ತಿದ್ರು ಅಂತ ಗಣಪತಿನ. ಸರಿ, ಈಗ ಏನಿದೆ ಇದು ಈಗ BMS ಕಾಲೇಜ್ ಹಾಸ್ಪಿಟಲ್ ಆಗಿ ಇದು ಮಾರ್ಪಾಟಾಗಿದೆ. ಬಟ್ ಒಂದಾನೊಂದು ಕಾಲದಲ್ಲಿ ಇದು ಕೆರೆ ಬಾಗಿಲು ಅಂತ, ದೇವಸ್ಥಾನದ ಹಿಂಭಾಗದಲ್ಲಿ ಇದ್ದಂತಹ ಕೆರೆ ಬಾಗಿಲು. ಇಲ್ಲಿಂದ ಇಲ್ಲಿ ಒಂದು ಬಹಳ ದೊಡ್ಡದಾದಂತಹ ಪುಷ್ಕರಣಿ ಇತ್ತು. ಆ ಪುಷ್ಕರಣಿಗೆ ಹೋಗಿ ನೀರು ತೆಗೆದುಕೊಂಡು ಬಂದು ಪೂಜಾ ಕೈಂಕರ್ಯಗಳಿಗೆ ಅದನ್ನು ಬಳಸ್ತಾ ಇದ್ರು. ಅದ್ರ ಜೊತೆಗೆ ಇಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಬಂದು ಗಣೇಶನ ವಿಸರ್ಜನೆ, ಅನೇಕ ಪುನಸ್ಕಾರಗಳನ್ನು ಮಾಡ್ಕೊಳ್ತಾ ಇದ್ರು. ಬಟ್ ಬಹಳ ಅದ್ಭುತ ಅನಿಸುತ್ತೆ, ನಂಬೋದಕ್ಕೆ ಸಾಧ್ಯನೇ ಇಲ್ಲ ಏನೋ ಅಂತ ಅನಿಸುತ್ತೆ ಇವತ್ತಿನ ಜನರೇಷನ್ಗೆ. ಬಟ್ ಅಷ್ಟೇ ಕರಳು ಚುರುಕನ್ನುತ್ತೆ. ಹೌದು, ಯಾಕಂದ್ರೆ ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ಬೇಜಾರಾಗುತ್ತೆ. ಹಳೆ ಫೋಟೋಗ್ರಾಫ್ಸ್ ಗಳನ್ನ ನೋಡಿದಾಗ ಒಂದ್ ಬೇಜಾರಾಗುತ್ತೆ. ಯಾಕಂದ್ರೆ ಪುಷ್ಕರಣಿ ಅನ್ನೋದು ಎಷ್ಟು ಅಂದ್ರೆ ಒಂದು ದೇವಸ್ಥಾನಕ್ಕೆ ಅದೊಂದು ಕಳಶ ಇದ್ದಂತೆ, ಅದರ ಒಂದು
ವಿನ್ಯಾಸ. ಪಾವಿತ್ರತದ ಸಂಕೇತ ಅದು. ಪಾವಿತ್ರ್ಯ ಸಂಗೀತ, ಅದೊಂದು ವಿನ್ಯಾಸ, ಅದೆಲ್ಲವೂ ಕೂಡ ಅದ್ಭುತ. ಅಂತಹ ಒಂದು ಜಮ್ಮನ್ನು ನಾವು ಕಳ್ಕೊಂಡು ಬಿಟ್ಟವಲ್ಲ, ಆದಂತಹ ಬೇಸರ ಕೂಡ ಅಷ್ಟೇ ವ್ಯಕ್ತವಾಗುತ್ತೆ. ನೋಡಿದ್ರಲ್ವಾ, ಇದು ಬೆಂಗಳೂರಿನ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನವಾದಂತಹ ದೊಡ್ಡ ಬಸವಣ್ಣನ ದೇವಸ್ಥಾನದ ಇತಿಹಾಸ. ಇವತ್ತು ನಿಜವಾಗ್ಲೂ ನಮ್ಗೆ ಯಾರಿಗೂ ನಂಬಕ್ಕಾಗಲ್ಲ, ಬೆಂಗಳೂರಿನಂತಹ ಮಹಾನಗರದಲ್ಲಿ ಒಂದು ನದಿ ಇತ್ತು. ಆ ನದಿಯ ಉಗಮ ಸ್ಥಾನ ಇದೇ ನಮ್ಮ ಮಧ್ಯೆ ಇರುವಂತಹ ಬಸವನಗುಡಿಯ ದೊಡ್ಡ ಗಣಪತಿಯ ದೇವಸ್ಥಾನದ ಪಕ್ಕಕ್ಕಿರುವಂತಹ ದೊಡ್ಡ ಬಸವಣ್ಣನ ದೇವಸ್ಥಾನದ ಪಾದದಡಿಯಲ್ಲಿ ಉದ್ಭವಿಸ್ತಾ ಇತ್ತು ಅಂತ. ಅಂದ್ರೆ ಹಿಂದಿನ ಒಂದು ಕಾಲದಲ್ಲಿ ಬೆಂಗಳೂರಿನ ಜೀವನದಿಯಾಗಿತ್ತು ವೃಷಭಾವತಿ. ಇವತ್ತು ವೃಷಭಾವತಿಯ ಪರಿಸ್ಥಿತಿ ಏನಾಗಿದೆ? ಕೆಂಗೇರಿ ಮೋರಿ ಸೇರಿದೆ ವೃಷಭಾವತಿ ನದಿ. ಇವತ್ತೇನು ಕೆಂಗೇರಿ ಮೋರಿ ನೋಡ್ತೀವಲ್ಲ, ಲಿಟ್ರಲಿ ಅದು ವೃಷಭಾವತಿ ನದಿನೇ. ಅಂದ್ರೆ ಅಷ್ಟು ಕಲುಷಿತ ವಾತಾವರಣಕ್ಕೆ ನಾವು ಕನ್ವರ್ಟ್ ಆಗಿಬಿಟ್ಟಿದ್ದೀವಿ. ಆ ನದಿಯನ್ನು ಅಷ್ಟು ಮಾಲಿನ್ಯಗೊಳಿಸ್ಬಿಟ್ಟಿದ್ದೀವಿ. ಈಗಲೂ ನಾವು ಮನಸ್ಸು ಮಾಡಿದರೆ ನಮ್ಮ ಜೀವ ನದಿಗಳನ್ನ ಉಳಿಸಿಕೊಳ್ಳುವಂತಹ ಎಲ್ಲ ಶತಕತಾಯ ಪ್ರಯತ್ನವನ್ನು ನಾವು ಮಾಡಬಹುದು. ಅದರ ಜೊತೆಗೆ ದ ವರ್ಲ್ಡ್ ಫೇಮಸ್ ಕಡಲೆಕಾಯಿ ಪರಿಷೆ ಅಂತ ಏನು ಹೇಳ್ತೀವಿ, ಬೆಂಗಳೂರಿನ ಒಂದು ಜಾತ್ರೆ ಅದು. ಅಂತಹ ಕಡಲೆಕಾಯಿ ಪರಿಷೆ ನಡೆಯುವಂತಹ ಒಂದು ದಿವ್ಯವಾದಂತಹ ಭವ್ಯವಾದಂತಹ ಪವಿತ್ರ ಸ್ಥಳ ಇದೇ ದೊಡ್ಡ ಬಸವಣ್ಣನ ದೇವಸ್ಥಾನ. ಅವತ್ತು ಅಲ್ಲಿನ ರೈತರು ಬಸವಣ್ಣನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ, ಯಾವುದೇ ಕಾರಣಕ್ಕೂ ನಮ್ಮ ಹೊಲಗಳಿಗೆ ನುಗ್ಗಬೇಡ, ನಾವು ಬೆಳೆದಂತಹ ಪ್ರಥಮ ಬೆಳೆಯನ್ನು ತಂದು ನಿನಗೆ ಅರ್ಪಣೆ ಮಾಡ್ತೀವಿ ಅಂತ. ಹೀಗಾಗಿ ಕಾರ್ತಿಕ ಮಾಸದಲ್ಲಿ ಬೆಳೆಯುವಂತಹ ಪ್ರಥಮ ಬೆಳೆ ಕಡಲೆಕಾಯಿ. ಆ ಕಡಲೆಕಾಯಿಯನ್ನ ಇಲ್ಲಿ ಬಂದು ಬಸವಣ್ಣನಿಗೆ ಮತ್ತು ದೊಡ್ಡ ಗಣಪತಿ ಸ್ವಾಮಿಗೆ ಅದನ್ನ ಕೊಡ್ತಾರೆ, ಅದನ್ನ ಅವರಿಗೆ ಸಮರ್ಪಣೆ ಮಾಡ್ತಾರೆ. ಸೊ ನಾವೆಲ್ಲ ಕಡೆಯಲ್ಲೂ ಕೂಡ ನಾನು ಆಗಲೇ ಹೇಳಿದಾಗೆ ಪಂಚಾಮೃತಾದಿಗಳಿಂದ, ಹಾಲಿನಿಂದ, ನೀರಿನಿಂದ, ತುಪ್ಪ, ಬೆಣ್ಣೆ, ಮೊಸರು ಇವುಗಳಿಂದ ಅಭಿಷೇಕ ಮಾಡೋದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಮಾತ್ರ ಕಡಲೆಕಾಯಿಗಳಿಂದ ಅಭಿಷೇಕ ಮಾಡ್ತಾರೆ. ಇದು ವಿಭಿನ್ನ, ಇದು ಒಂದು ಅದ್ಭುತ. ಸೊ ಅನೇಕತೆಯಿಂದ ಕೂಡಿರುವಂತಹ ದೇವಸ್ಥಾನ ಈ ದೊಡ್ಡ ಬಸವಣ್ಣನ ದೇವಸ್ಥಾನ. ಇದು ಇವತ್ತಿನ ವಿಶೇಷ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಇಂಥದ್ದೇ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.